ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಪರಿಸರ ದಿನಾಚರಣೆ ಎಂದು ತಿರುಪತಿಗೆ ಹಸಿರು ತರಕಾರಿ ಕಳುಹಿಸಿದ ಚಿಂತಾಮಣಿಯ ಭಕ್ತ ಜನರು. ವಿಶ್ವ ಪರಿಸರ ದಿನಾಚರಣೆಯಂದು ಚಿಂತಾಮಣಿ ತಾಲೂಕಿನ ಭಕ್ತ ಜನರು ಹಸಿರು ತರಕಾರಿಯನ್ನು ತಿರುಪತಿ ತಿರುಮಲದಲ್ಲಿರುವ ಶ್ರೀ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ನಡೆಯುತ್ತಿರುವ ಅನ್ನದಾಸೋಹಂ ಕಾರ್ಯಕ್ಕೆ ಕಳುಹಿಸಿಕೊಡುವುದರ ಮೂಲಕ ತಮ್ಮ ಪರಿಸರ ಪ್ರೇಮವನ್ನು ತೋರುವುದರ ಜೊತೆಗೆ ದೈವ ಭಕ್ತಿಯನ್ನು ಸಹ ಮೆರೆದಿದ್ದಾರೆ. ತರಕಾರಿಯನ್ನು ಕೊಂಡೊಯ್ಯಲು ಬಂದಿದ್ದ ಟಿಟಿಡಿ ವಾಹನಕ್ಕೆ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆಯ ಮಾಜಿ ಸದಸ್ಯರಾದ ಎಸ್ ಸುಬ್ರಹ್ಮಣ್ಯಂ ಸ್ವಾಮಿರವರು ಮಾತನಾಡಿ, ಶ್ರೀ ವೆಂಕಟರಮಣ ಸ್ವಾಮಿ ದೇಗುಲದ ಮಹಿಮೆ ಮತ್ತು ವಿಶೇಷತೆಗಳ ಬಗ್ಗೆ ತಿಳಿಸಿದರು. 50 ವರ್ಷಗಳ ಹಿಂದೆ ತಿರುಮಲದ ಪ್ರದೇಶವು ಬರಡಾಗಿತ್ತು. ಆದ್ರೆ ಈಗ ದೇವರ ಕೃಪೆಯಿಂದಾಗಿ ಎಲ್ಲೆಲ್ಲೂ ಹಸಿರು ಸಿರಿನಿಂದ ಕಂಗೊಳಿಸುತ್ತಿದೆ ಎಂದು ನುಡಿದರು. ಉತ್ತಮ ಪರಿಸರದಿಂದ ಮಾತ್ರ ಜೀವ ಜಂತುಗಳು ಉಳಿಯಲು ಸಾಧ್ಯವೆಂದ ಅವರು, ಜನರು ಮರ ಗಿಡಗಳನ್ನು ನೆಡುವುದರ ಮೂಲಕ ಹಾಗೂ ಸಂರಕ್ಷಣೆ ಮಾಡುವುದರ ಮೂಲಕ ಪರಿಸರವನ್ನು ಕಾಪಾಡಬೇಕೆಂದು ಹೇಳಿದರು. ಸರ್ವರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು. ಈ ದಿನ 12 ಟನ್ನಿನಷ್ಟು ತರಕಾರಿಯನ್ನು ಕಳುಹಿಸುತ್ತಿದ್ದು, ಇದುವರೆಗೂ ಕಳುಹಿಸಿರುವ 178ನೇ ಲೋಡ್ ಇದಾಗಿದೆ ಎಂದು ಹೇಳಿದರು. ವೆಂಕಟರಮಣ ಸ್ವಾಮಿ ಭಕ್ತರ ಬಳಗದ ತಾಲೂಕು ಸಂಚಾಲಕರಾದ ಅಗ್ರಹಾರ ಟಿ ಶ್ರೀನಿವಾಸ್ ಹಾಗೂ ಇತರೆ ಗಣ್ಯರು ಮತ್ತು ಭಕ್ತಾದಿಗಳು ಉಪಸ್ಥಿತರಿದ್ದರು. ಅನ್ನ ಸಂತರ್ಪಣಂ ಕಾರ್ಯಕ್ಕೆ ಬಳಸುವ ತರಕಾರಿಯನ್ನು ವಿಂಗಡಿಸಲು ಮತ್ತು ಕತ್ತರಿಸಲು ಅನುಕೂಲವಾಗುವಂತೆ ಉತ್ತಮ ಗುಣಮಟ್ಟದ ಟಾರ್ಪಲ್ಗಳನ್ನು ದೇಗುಲಕ್ಕೆ ಕಳುಹಿಸಿಕೊಡಲಾಯಿತು. ನೆರೆದಿದ್ದ ಮಂದಿಗೆ ದೇವರ ಪ್ರಸಾದವನ್ನು ವಿತರಿಸಲಾಯಿತು. ಶ್ರೀ ವೆಂಕಟರಮಣ ಸ್ವಾಮಿ ಪಾದಾರವಿಂದಗಳಿಗೆ ನಾವೆಲ್ಲರೂ ನಮಸ್ಕಾರ ಮಾಡ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ತಿರುಮಲ ತಿರುಪತಿ ಒಂದು ವಿಶೇಷವನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ. ವೆಂಕಟಾದ್ರಿ ಸಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ಅಂತ ಪುರಾಣಗಳಲ್ಲಿ ಬರುತ್ತೆ. ಅಂದರೆ ತಿರುಮಲ ಒಂದು ಬೆಟ್ಟ ಇದೆಯಲ್ವಾ, ಆ ಒಂದು ಬೆಟ್ಟ, ಆ ಒಂದು ಪವಿತ್ರವಾದಂಥ ಕ್ಷೇತ್ರ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ ನಮಗೆ. ಇದು ಬಹಳಷ್ಟು ನಿಜ. ನಾವು ದೇವರ ದರ್ಶನಕ್ಕೆ ಹೋಗ್ತೀವಿ, ದೇವರ ದರ್ಶನ ಮಾಡ್ತೀವಿ. ದೇವರ ದರ್ಶನ ಮಾಡಿದಾಗ ದೇವರು ಇದೇ ರೀತಿ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಒಂದೊಂದು ಬಾರಿ ಒಂದೊಂದು ರೀತಿ ಕಳಿಸ್ತಾನೆ. ಇದೇ ರೀತಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಬೋದು. ಒಂದು ಬಾರಿ ನೋಡಿದ್ರೆ ಮತ್ತೊಂದು ಬಾರಿ ಇನ್ನೊಂದು ನೋಡಿದ್ರೆ ಆವಾಗ ಮೊದಲು ನೋಡಿರ್ತಕ್ಕಂಥ ರೂಪ ಆತನಿಗೆ ಕಾಣಿಸುತ್ತಿಲ್ಲ. ಇದು ಅಲ್ಲಿರ್ತಕ್ಕಂಥ ಒಂದು ಮಹಾತ್ಮೆ. ಇಂತಹ ಒಂದು ಕ್ಷೇತ್ರ ಮಹಾತ್ಮೆಯಿಂದ ಅಲ್ಲಿ ಲಕ್ಷ್ಮೀನಾರಾಯಣರು ಸ್ವಯಂ ಅಲ್ಲೇ ಇರೋದರಿಂದ ಭಕ್ತಾದಿಗಳು ಹೆಚ್ಚಾಗಿ ಭೂಲೋಕ ವೈಕುಂಠ ಎಂದು ಭಾವಿಸಿ ಅಲ್ಲಿ ದೇವರ ದರ್ಶನಕ್ಕೆ ಹೋಗೋದು ಸಹಜ. ಭಕ್ತಾದಿಗಳು ಬಂದಾಗ ಅವರಿಗೆ ಊಟ ಉಪಚಾರ ಇಂಥ ವ್ಯವಸ್ಥೆ ಆಗಬೇಕು ಅನ್ನೋದು ಬಹಳ ವರ್ಷಗಳ ಹಿಂದಿನಿಂದ ನಡ್ಕೊಂಡು ಬರ್ತಾಯಿದೆ. ಅದೇ ರೀತಿ ಟಿಟಿಡಿ ಬೋರ್ಡು ಅನ್ನದಾನ ಅಥವಾ ಅನ್ನಪ್ರಸಾದವನ್ನು ವಿತರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದೆ. ನಿರಂತರವಾಗಿ ಅನ್ನಪ್ರಸಾದ ಅಲ್ಲಿ ಭಕ್ತಾದಿಗಳಿಗೆ ಸಿಗೋದು ಅಲ್ಲಿ ಸಹಜವಾಗಿ ನಡೀತಾ ಇರತಕ್ಕಂಥ ಪ್ರಕ್ರಿಯೆ. ಈ ಒಂದು ಮಹಾಯಜ್ಞಕ್ಕೆ ನಾವು ಸಹ ಏನೋ ಚಿಂತಾಮಣಿ ಭಕ್ತಾದಿಗಳೆಲ್ಲ ಸೇರಿ ತಾವೆಲ್ಲರೂ ಇದ್ದೀರಾ, ಬಹಳ ರೆಗ್ಯುಲರ್ ಆಗಿ ತಾವೆಲ್ಲರೂ ನಮ್ಮ ಟಿ ಶ್ರೀನಿವಾಸರವರೊಂದಿಗೆ ಕೈ ಜೋಡಿಸಿ 178ನೇ ಲೋಡ್ ಈ ದಿನ ಸುಮಾರು 11 ಟನ್ನಷ್ಟು ತರಕಾರಿಗಳನ್ನು
ನಾವು ದೇವ್ರ ಸೇವೆಯಿಂದ ತಿಳಿಸ್ತಾ ಇದ್ದೀವಿ. ಇದೇ ವಾರದಲ್ಲಿ ಇದು 2ನೇ ಬಾರಿ. ಹೋದ ವಾರ ಆದಾಗ 178 ಲೋಡ್ ಹೋಯಿತು. ಇವತ್ತು 178ನೇ ಲೋಡು ನಮಗೆ ತಿರುಪತಿ ಸೇವೆಯಿಂದ ಹೋಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ದಿನ ವಿಶ್ವ ಪರಿಸರ ದಿನಾಚರಣೆ ಅಂತ ನಾವು ಇದನ್ನು ಪ್ರಪಂಚದಲ್ಲೆಲ್ಲ ಮಾಡ್ತಾ ಇದ್ದಾರೆ. ನಾವೂ ಸಹ ಇಲ್ಲಿ ಬೆಳಗಿನಿಂದ ನೋಡ್ತಾ ಇದ್ದೀನಿ. ಶಾಲಾ ಮಕ್ಕಳೆಲ್ಲನೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಿಸರವನ್ನು ರಕ್ಷಣೆ ಮಾಡದೇ ಇದ್ದರೆ ಮಾನವನ ಯಾವುದೇ ಜೀವಿಗಳು ಪ್ರಪಂಚದಲ್ಲಿ ವಿಶ್ವದಲ್ಲಿ ಉಳಿಯೋದಿಲ್ಲ ಎನ್ನತಕ್ಕಂಥ ನಾವು ಮಾತು ಎಲ್ಲರೂ ನಾವು ಅದನ್ನು ಬಯಸಬೇಕು. ಬಹಳಷ್ಟು ಹಿಂದೆ ಒಂದು 50 ವರ್ಷಗಳ ಹಿಂದೆ ತಿರುಪತಿ ಬರಡಾಗೋಗಿತ್ತು. ತಿರುಪತಿ ಬೆಟ್ಟ ಬರಡಾಗೋಗಿತ್ತು. ಆಗ ಒಂದು ಇದ್ದ ಪರಿಸ್ಥಿತಿಗೆ ಈಗ ಅವರು ಒಂದು ದೇವರ ಅನುಗ್ರಹದಿಂದ ಅರಣ್ಯವನ್ನೇ ಬೆಳೆಸಿದ್ದಾರೆ. ಹೆಚ್ಚಾಗಿ ರಕ್ತಚಂದನ ಅನ್ನತಕ್ಕಂಥ ಅಲ್ಲಿ ಮರಗಳು ಬೆಳೀತಾ ಇದೆ. ಈ ಒಂದು ಪರಿಸರ ಬಹಳ ಅದ್ಭುತವಾದಂಥ ಒಂದು ಪರಿಸರವನ್ನು ಸ್ವಯಂ ದೇವರೇ ಅಲ್ಲಿ ನಿರ್ಮಿಸಿಕೊಂಡಿದ್ದಾನೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ರಕ್ಷಣೆಯನ್ನು ಹೊತ್ತಿರತಕ್ಕಂಥ ದೇವರು ನಮ್ಮನ್ನು ಎಲ್ಲರನ್ನೂ ಕಾಪಾಡಲಿ. ಈ ಒಂದು ತರಕಾರಿ ಒಂದು ಪ್ರಸಾದ ತರಕಾರಿಯನ್ನು ರವಾನೆ ಮಾಡೋದಕ್ಕೆ ನಮಗೆಲ್ಲ ಸಹಕಾರ ನೀಡತಕ್ಕಂಥ ತಮಗೆಲ್ಲರಿಗೂ ನಾನು ನಮ್ಮ ವಂದನೆಗಳನ್ನು ತಿಳಿಸ್ತಾ ದೇವರು ಎಲ್ರಿಗೂ ಕಾಪಾಡಲಿ ಅಂತ ನಾನು ಕೋರ್ತೀನಿ.